ನಡೀತಾ ಇರೋಂಥ ಪಕ್ಷದಲ್ಲಿ ಯಾವ ರೀತಿ ಅದರ ಪರಿಣಾಮ ಇಲ್ಲ, ಈಗಾಗಲೇ ನಾವು ಮಾತಾಡಿದ್ರೆ ಅದಕ್ಕೂ ನಾನು ನಿನ್ನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೇನೆ. ನಾವೆಲ್ಲ ಇಂಡಿಯಾ ಎಲ್ಲ ಪಾರ್ಟೀಸ್ ಒಕ್ಕಟ್ಟಾಗಿ ಈ ಚುನಾವಣೆಯಲ್ಲಿ ಒಂದಾಗಿ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನ ನಿರ್ಣಯ ತಗೊಂಡಿದ್ದೇವೆ. ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತೀಗ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಹೋಗಿ ನಾಳೆ ನಮ್ದೆಲ್ಲ ಪಾರ್ಟಿಗಳು ಅನೇಕ ಘಟಕಗಳ ಮೀಟಿಂಗ್ ಇದೆ. ಆ ಎಲ್ಲಾ ಘಟಕಗಳ ಮೀಟಿಂಗ್ ಅನ್ನು ಕರೆದು ನಾವು ಏನೇನು ಕೆಲಸ ಯಾರಿಗೆ ಕೊಡಬೇಕು. ಈಗಾಗಲೇ ನಾವು ಕಾನ್ಸ್ಟಿಟ್ಯೂನ್ಸಿ ವೈಸ್ ಅಬ್ಸರ್ವರ್ ಹಾಕಿದ್ರೆ ಸುಮಾರು ಮೇಲೆ, ಅದೇ ರೀತಿಯಾಗಿ ಜಿಲ್ಲಾವಾರು ಹಾಕಿದ್ದೇವೆ. ಹೀಗೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಾಳೆ ಮೀಟಿಂಗ್ ಇದೆ. ಅವರು ಕೂಡ ಮೀಟಿಂಗ್ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ಗಳನ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು, ಇದೆಲ್ಲನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ. ಬೇರೆ ಕಡೆಗೂ ಕೂಡ ಈಗಾಗಲೇ ಕೆಲಸ ನಡೆದಿದೆ. ಸರ್ ಈಗ ಇಂಟರ್ನ್ಯಾಷನಲ್ ವಿಚಾರಕ್ಕೆ ಬಂದ್ರೆ ಒಂದೊಂದು ನಮ್ಮ ಅಕ್ಕಪಕ್ಕದಲ್ಲಿರುವಂತ ಒಂದೊಂದು ರಾಷ್ಟ್ರಗಳ ಜೊತೆಗೂ ನಾವು ಸ್ನೇಹನ ಕಳ್ಕೊತಾ ಇದೀವಿ ಸರ್. ಈಗ ಮಾಲ್ಡೀವ್ಸ್ ಮೋದಿ ಅವರು ಹೋಗಿ ಬಂದ ನಂತರ ಮಾಲ್ಡೀವ್ಸ್ ಕೂಡ ನಮ್ಮ ಮಿತ್ರ ರಾಷ್ಟ್ರ ಅನ್ನೋದು ದೂರ ಆಗ್ತಾ ಇದೆ. ಏನ್ ಹೇಳಕ್ ಬಯಸ್ತೀರಿ ಸರ್ ಈ ಸರ್ಕಾರಕ್ಕೆ? ರಿಯಾಕ್ಟ್ ಮಾಡಿ ನೀವು ಬಹುಶಃ ಇದರಲ್ಲಿ ಕೂಡ ಇದೆ. ಈ ಮೋದಿ ಅವರು ಬಂದ ಮೇಲೆ ಎಲ್ಲಾನು ಕೂಡ ಪರ್ಸನಲ್ ಆಗಿ ಅವರು ತೆಗೆದುಕೊಳ್ತಾರೆ. ಇದು ಏನಾಗ್ತವೆ ಅಂದ್ರೆ ಕೆಲವು ವಿಷಯಗಳನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟ್ ನಮ್ಮ ನೇಬರ್ಗಳಿಗೆ ನಾವು ಚೆನ್ನಾಗಿಟ್ಕೊಳ್ತೀವಿ. ಅಂತ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟ ಮಾಡಬೇಕಾಗ್ತದೆ. ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾದೇಶನ ಲಿಬರೇಟ್ ಮಾಡಿದ್ರು. ಆ ರೀತಿಯಾಗಿ ಸಮಯ ಅನುಸಾರವಾಗಿ ನಾವು ನಡ್ಕೊಳ್ಬೇಕು. ಇಲ್ಲಿ ಯಾವಾಗಲೂ ಕೂಡ ಯಾರಿಗಾರ ಅವ್ರು ತಪ್ಕೊಳ್ತಾರೆ, ಯಾರಿಗೆ ಅವ್ರು ಕೆಟ್ಟವ್ರಂತ ಮತ್ತೆ ಅವರೇ ಎಲ್ಲ ಪಾಲಿಸಿಗಳನ್ನ ಹಿಂದಿನ ಪಾಲಿಸಿಗಳಿಗೆ ಟೀಕೆ ಟಿಪ್ಪಣಿ ಮಾಡೋದು, ವೈಟ್ ಬ್ರೌನ್ ನೇಳುಗಳು ಹಿಡ್ಕೊಂಡು ಏನೂನೇ ಮಾಡಿಲ್ಲ ಅವರು ಅಂತ ಹೇಳೋದು, ಇದು ಸರಿ ಇಲ್ಲ. ನಾವು ನಮ್ಮ ನೇಬರ್ಗಳಿಗೆ ಚೆನ್ನಾಗಿ ಇಟ್ಕೊಳ್ಳೋದು. ಯಾಕಂದ್ರೆ ನೇಬರ್ಗಳು ಬದಲಾಯಿಸ್ಲಕ್ಕಾಗಲ್ಲ. ನಿಮ್ ಮನೆ ಪಕ್ಕದಲ್ಲಿ ಯಾರು ಇರ್ತಾರೋ ಇಲ್ಲ ಮನೆ ಬಿಡಬೇಕು, ಅದು ಈಸಿ ಇದೆ. ಆದ್ರೆ ದೇಶಗಳು ಭೌಗೋಳಿಕವಾಗಿ ನಾವು ಒಂದು ಇಂಚಿಂಚು ಜಾಗಕ್ಕೆ ಹೋರಾಟ ಮಾಡ್ತೀವಿ. ಅವ್ರೇನ್ ಬಿಟ್ಟು ಹೋಗಲ್ಲ, ನಮ್ದು ಕಸ್ಕೊಳ್ಬೇಕಂತಾರೆ. ಅದಕ್ಕಾಗಿ ನಾವು ನಮ್ಮ ನೇಬರ್ಸ್ ಅನ್ನ ಬದಲಾವಣೆ ಮಾಡಕ್ ಆಗೋದಿಲ್ಲ. ಯಾವುದೇ ರೀತಿಯಲ್ಲಿ ನಾವು ಬಂದಾಗಿ ಹೋಗ್ಬೇಕು. ಮತ್ತು ಅವ್ರು ನಮ್ಮ ಮೈ ಮೇಲೆ ನಮ್ಮ ರಾಷ್ಟ್ರಕ್ಕೆ ತೊಂದರೆ ಬಂದಾಗ ನಾವು ದೇಶದ ಐಕ್ಯತೆಗಾಗಿ ಮತ್ತು ದೇಶದ ಸುರಕ್ಷತೆಗಾಗಿ ಹೋರಾಟ ಕೂಡ ಮಾಡಬೇಕಾಗ್ತದೆ. ಅದರಲ್ಲಿ ಎರಡನೇ ಮಾತಿಲ್ಲ. ರಾಜ್ಯದಲ್ಲಿ 3 ಜನ DCM ಸ್ಥಾನ ಕೇಳಿ ಬರ್ತಾ ಇದೆ ಸರ್. ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ ಅಲ್ಲ, ತಮ್ಮ ಅಂಗಳಕ್ಕೆ ಬಂದಿದ್ಯಾ ಈ ವಿಷಯ ಅಂತ? ಅಧ್ಯಕ್ಷಕ್ಕೆ ಬಂದಿರಲ್ಲ, ನಿಮ್ಮ ಅಂಗಳಕ್ಕೆ ಬಂದಿಲ್ಲ. ನನ್ನ ಹತ್ರ ಏನಾದ್ರು ಬರ್ತಾನೆ, ಬಂದಿಲ್ಲ. ಸುಮ್ಮನೆ ನೋಡಿ, ಹೂವ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನ ನಾವು ಪದೇ ಪದೇ ತರಬಾರ್ದು. ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥ ಕಡೆ ಗಮನ ಕೊಡಬೇಕು, ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು. ನಾವೇನು ಮಾತುಗಳನ್ನ ಕೊಟ್ಟಿದ್ದೇವೆ, ಗ್ಯಾರಂಟಿಗಳು ಕೊಟ್ಟಿದ್ದೇವೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದ್ ಕಡೆ ಅನುಷ್ಠಾನ ತರೋದ್ರಲ್ಲಿ ನಮ್ಮ ಗುರಿಯಾಗಿರ್ಬೇಕು.